ಈ ಕತೆ ಇಷ್ಟವಾದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಒಂದು ದಟ್ಟವಾದ ಅರಣ್ಯದಲ್ಲಿ ಕೋತಿ ರಾಜ ಮತ್ತು ಆನೆ ಬಬಲು ಜೊತೆಯಾಗಿದ್ದವರು. ಇಬ್ಬರೂ ಪ್ರಾಣ ಸ್ನೇಹಿತರು. ಯಾವಾಗಲೂ ಜೊತೆಯಾಗಿ ಇರುತ್ತಿದ್ದರು. ರಾಜ ಕೋತಿ ತುಂಬಾ ತುಂಟತನ ಮಾಡುತ್ತಿತ್ತು. ಬಬಲು ಯಾವಾಗಲೂ ಶಾಂತ ಮತ್ತು ಗಂಭೀರದಿಂದ ಇರುತ್ತಿತ್ತು. ಇಬ್ಬರ ಸ್ವಭಾವ ತುಂಬಾ ಭಿನ್ನವಾದರೂ ಅವರ ಸ್ನೇಹ ಮಾದರಿಯಾಗಿತ್ತು. ಕೋತಿಯು ಯಾವಾಗಲೂ ಆನೆಯ ಬೆನ್ನು ಏರಿ ಮರದ ಮೇಲಿನ ಹಣ್ಣುಗಳನ್ನು ಕಿತ್ತು ಹಾಕುತ್ತಿತ್ತು ಮತ್ತು ತುಂಬಾ ಎತ್ತರದ ಮರವನ್ನು ಏರಿ ಹಣ್ಣುಗಳನ್ನು ಕೆಳಗೆ ಬೀಳಿಸುವ ಕೆಲಸ ಮಾಡುತ್ತಿತ್ತು. ಆ ಹಣ್ಣುಗಳನ್ನು ಆನೆ ತಿಂದು ಹೊಟ್ಟೆ ತುಂಬಿಕೊಳ್ಳುತ್ತಿತ್ತು. ಕೋತಿಯು ಆನೆ ಸ್ನಾನ ಮಾಡುವಾಗ ಅದರ ದೇಹದ ಮಣ್ಣನ್ನು ತೆಗೆಯಲು ಸಹಾಯ ಮಾಡುತ್ತಿತ್ತು. ಇಬ್ಬರ ಸ್ನೇಹವನ್ನು ತುಂಬಾ ಪ್ರಾಣಿಗಳು ನೋಡಿ ಹೊಟ್ಟೆ ಉರಿದುಕೊಳ್ಳುತ್ತಿದ್ದವು. ಅವರ ಸ್ನೇಹವನ್ನು ಮುರಿಯಲು ಪ್ರಯತ್ನಿಸಿದ್ದವು. ನರಿಯು ಇವರ ಸ್ನೇಹವನ್ನು ಮುರಿಯಲೇಬೇಕು ಎಂದು ಉಪಾಯ ಮಾಡಿತು. ಅದೇ ಸಮಯಕ್ಕೆ ಸರಿಯಾಗಿ ಬಬಲು ಚಿಕ್ಕಪ್ಪನನ್ನು ನೋಡಲು ಹೋಗಿತು. ನರಿಗೆ ಕೋತಿಯು ಒಂಟಿಯಾಗಿ ಸಿಕ್ಕಿತು. ನರಿಯು ಈ ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಂಡಿತು. ಏನು ಗೆಳೆಯ, ನೀನು ಯಾವಾಗಲೂ ಬಬಲು ಜೊತೆಯೇ ಇರುತ್ತೀಯಾ ಎಂದು ಕೇಳಿತು. ಕೋತಿಗೆ ನರಿಯ ಕೆಟ್ಟ ಬುದ್ಧಿ ಗೊತ್ತಿತು. ಅದಕ್ಕೆ ಉತ್ತರಿಸಲಿಲ್ಲ. ಆದರೂ ನರಿ, ಗೆಳೆಯ, ನಿನ್ನನ್ನು ನೋಡಿ ನಂಗೆ ಅಯ್ಯೋ ಅನ್ನಿಸುತ್ತದೆ ಎಂದು ಹೇಳಿತು. ಕೋತಿಗೆ ಈ ಮಾತು ಅರ್ಥವಾಗಲಿಲ್ಲ. ಆಗ ಕೋತಿಯು ಏನಾಯಿತು ಎಂದು ಕೇಳಿತು. ಅದಕ್ಕೆ ನರಿಯು, ನೀನು ಅಷ್ಟು ದೊಡ್ಡ ಮರವನ್ನು ಹತ್ತಿ ಬಬಲುಗೆ ಹಣ್ಣು ಕಿತ್ತು ಕೊಡುತ್ತೀಯಾ? ಆನೆ ಹೆಚ್ಚು ಹಣ್ಣು ತಿಂದು ದಪ್ಪವಾಗಿದೆ, ಆದ್ರೆ ಕಷ್ಟಪಡುವ ನೀನು ಒಂದೋ ಎರಡು ಹಣ್ಣು ತಿಂದು ಎಷ್ಟು ಸೊರಗಿದೆಯಾ ಎಂದಿತು. ಅಲ್ಲದೆ ನ್ಯಾಯವಾಗಿ ನೀನು ಹೆಚ್ಚು ಹಣ್ಣು ತಿನ್ನಬೇಕು ಎಂದಿತು. ಕೋತಿಗೆ ಇದು ಸರಿ ಎನಿಸಿತು. ಬಬಲು ನನಗೆ ಇಷ್ಟು ದಿನಗಳು ಮೋಸ ಮಾಡಿದೆ ಎಂದುಕೊಂಡಿತು. ಮಾರನೇ ದಿನ ಬಬಲು ಕೋತಿಯನ್ನು ನೋಡಲು ಬಂದಾಗ ಅದು ಸರಿಯಾಗಿ ಮಾತನಾಡಿಸಲಿಲ್ಲ. ಬಬಲು, ಏಕೆ ಗೆಳೆಯ, ಏನಾಯಿತು ಎಂದು ಕೇಳಿತು. ಆಗ ರಾಜ ಕೋತಿ ನೇರವಾಗಿ, ನೀನು ನನಗೆ ಮೋಸ ಮಾಡಿದ್ದೀಯಾ ಎಂದಿತು. ಬಬಲು, ಏನು ಆಯಿತು ಗೆಳೆಯ ಎಂದು ಕೇಳಿತು. ಆಗ ರಾಜ ಕೋತಿಯು, ಕಷ್ಟಪಡುವುದು ನಾನು, ಆದರೆ ಅದರಲ್ಲಿ ಹೆಚ್ಚು ಪಾಲು ನೀನು ತಿನ್ನುತ್ತೀಯಾ ಎಂದಿತು. ಆಗ ತಕ್ಷಣ ಬಬಲು, ಆನೆ, ಇನ್ನು ನೀನೇ ಹೆಚ್ಚು ಹಣ್ಣು ತಿನ್ನು ಎಂದಿತು. ನೀನು ನನ್ನ ಗೆಳೆಯ ಎಂದಿತು. ಈ ಮಾತಿಗೆ ಒಪ್ಪಿದ ರಾಜ ಕೋತಿ ಮರವನ್ನು ಏರಿ ಹಣ್ಣು ಹರಿದು ಕೆಳಗೆ ಹಾಕಿತು. ಹಾಗೆ ಇಬ್ಬರೂ ತಿನ್ನಲು ಪ್ರಾರಂಭಿಸಿದರು. ರಾಜ ಕೋತಿಗೆ ಹೆಚ್ಚು ಹಣ್ಣು ತಿನ್ನಲು ಆಗಲಿಲ್ಲ. ಆನೆ ಹೆಚ್ಚು ಹಣ್ಣು ತಿನ್ನುವುದನ್ನು ನೋಡಿ ಹೊಟ್ಟೆ ಉರಿದುಕೊಂಡಿತು. ಇದು ಅದರ ಅಸಮಾಧಾನಕ್ಕೆ ಕಾರಣವಾಯಿತು. ಇನ್ನು ಮುಂದೆ ನಾನು ಬಬಲು ಜೊತೆ ಇರುವುದಿಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಂಡಿತು. ಅಂದಿನಿಂದ ರಾಜ ಬಬಲುವನ್ನು ಹೆಚ್ಚು ಮಾತಾಡಿಸುತ್ತಿರಲಿಲ್ಲ. ಇದು ಆನೆಗೆ ತುಂಬಾ ಬೇಸರಕ್ಕೆ ಕಾರಣವಾಯಿತು. ರಾಜ ಮತ್ತು ಬಬಲು ಒಂಟಿಯಾಗಿ ಇರಲು ಪ್ರಾರಂಭಿಸಿದವು. ಸ್ವಲ್ಪ ದಿನದ ನಂತರ ರಾಜ ಕೋತಿಗೆ ನನಗೆ ಹೆಚ್ಚು ಹಣ್ಣು ತಿನ್ನಲು ಆಗುವುದಿಲ್ಲ ಎಂದು ಅರಿವಾಯಿತು. ಆದರೂ ತನ್ನ ಬಿಂಕವನ್ನು ಬಿಡಲು ಹೋಗಲಿಲ್ಲ. ತನ್ನ ತಪ್ಪಿನ ಅರಿವಾಗಿದರೂ ಬಬಲು ಅನ್ನು ಮಾತಾಡಿಸಲಿಲ್ಲ. ಈ ಸಮಯದಲ್ಲಿ ಬಬಲುಗೆ ತನ್ನ ಶಕ್ತಿಯ ಅರಿವಾಯಿತು. ತಾನು ರಾಜ ಕೋತಿ ಇಲ್ಲದೆ ಬದುಕಬಹುದು ಎಂದು ಅರಿವಾಯಿತು. ಒಂದು ದಿನ ಕಾಡಿನಲ್ಲಿ ಕಾಡ್ಗಿಚ್ಚು ಕಾಣಿಸಿಕೊಂಡಿತು. ರಾಜ ಕೋತಿ ತಪ್ಪಿಸಿಕೊಳ್ಳಲು ಎಷ್ಟೇ ಪ್ರಯತ್ನಪಟ್ಟರೂ ಅದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎನ್ನಿಸಿತು. ಕೂಡಲೇ ಅದು ನದಿಯ ಕಡೆ ಓಡಲು ಪ್ರಾರಂಭಿಸಿತು. ನದಿಯ ನೀರು ಹೆಚ್ಚು ಇದ್ದ ಕಾರಣ ಅದಕ್ಕೆ ಆ ಕಡೆಯ ದಡವನ್ನು ಸೇರಲು ಸಾಧ್ಯವಿಲ್ಲ ಎನ್ನಿಸಿತು. ತನ್ನ ಪ್ರಾಣ ಇಲ್ಲೇ ಹೋಗುತ್ತೆ ಎಂದು ಅಳತೊಡಗಿತು. ಆ ಕಡೆ ದಡದಲ್ಲಿ ಇದ್ದ ಬಬಲು ತನ್ನ ಸ್ನೇಹಿತನ ರಕ್ಷಣೆಗೆ ಧಾವಿಸಿತು. ರಾಜ ಕೋತಿಯನ್ನು ಕೂಗಿ ಕರೆದು ತನ್ನ ಬೆನ್ನ ಮೇಲೆ ಕೂರಿಸಿಕೊಂಡು ಈ ಕಡೆ ದಡವನ್ನು ಸೇರಿತು. ಕೋತಿ ತಾನು ತಪ್ಪು ಮಾಡಿದ್ದನ್ನು ಒಪ್ಪಿಕೊಂಡಿತು. ಬಬಲು, ಆನೆ ಗೆಳೆಯ, ನನ್ನ ಹೊಟ್ಟೆ ದೊಡ್ಡದು, ಅದಕ್ಕೆ ನಾನು ಹೆಚ್ಚು ತಿನ್ನುತ್ತಿದ್ದೆ ಎಂದು ಹೇಳಿತು. ಅದಕ್ಕೆ ರಾಜ ಕೋತಿ, ಹೌದು ಗೆಳೆಯ, ನನಗೆ ಗೊತ್ತು ಆಯಿತು ಎಂದು ಹೇಳಿತು. ನನಗೆ ಹೆಚ್ಚು ಹಣ್ಣು ತಿನ್ನಲು ಆಗುವುದಿಲ್ಲ ಎಂದು ಒಪ್ಪಿಕೊಂಡಿತು ಮತ್ತು ನಾವು ಮೊದಲಿನ ಹಾಗೆ ಜೊತೆಗೆ ಇರೋಣ ಎಂದು ಕೇಳಿತು. ಅದಕ್ಕೆ ಬಬಲು, ಆನೆ ಅಷ್ಟೇ ಶಾಂತ ಚಿತ್ತದಿಂದ, ಇಲ್ಲ ಗೆಳೆಯ, ಒಂದು ಬಾರಿ ಒಡೆದ ಕನ್ನಡಿ ಮತ್ತೆ ಜೋಡಿಸಲು ಆಗುವುದಿಲ್ಲ ಎಂದಿತು. ಮುಂದೆ ಕೂಡ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಭಿನ್ನಾಭಿಪ್ರಾಯ ಬರಬಹುದು. ನೀನು ದೂರವೇ ಇರೋಣ ಎಂದಿತು. ರಾಜ ಕೋತಿ ಪರಿಪರಿಯಾಗಿ ಬೇಡಿಕೊಂಡರೂ ಬಬಲು ಮುಂದೆ ಸಾಗಿತು. ಈ ಕಾರಣದಿಂದಲೇ ಕೋತಿಗಳು ಈಗಲೂ ಒಂದು ಹಣ್ಣು ತಿಂದು ಹೆಚ್ಚು ಹಣ್ಣುಗಳನ್ನು ಕೆಳಗೆ ಹಾಕುತ್ತವೆ. ಈ ಕತೆ ಇಷ್ಟವಾದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.